ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಿದ್ದಾರೆ. ಇದೊಂದು ಷಡ್ಯಂತ್ರ, ನನಗೇನು ಗೊತ್ತೇ ಇಲ್ಲ ಅಂತಿದ್ದಾರೆ. ಏನ್ ಕೇಳಿದ್ರೂ ಗೊತ್ತಿಲ್ಲ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. 2 ದಿನಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸಾಕಾಗಿದೆ. ಪ್ರಜ್ವಲ್ಗೆ ಎಸ್ಐಟಿ ಎಷ್ಟೇ ಗ್ರಿಲ್ ಮಾಡಿದ್ರು ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಅದೇ ರಾಗ ಅದೇ ಹಾಡು ರಿಪೀಟ್ ಮಾಡ್ತಿದ್ದಾರೆ. ಎಸ್ಐಟಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ವಿಚಾರಣೆ. ಎಸ್ಐಟಿ ಕಸ್ಟಡಿಯಲ್ಲಿ ಇರುವ ಪ್ರಜ್ವಲ್ ರೇವಣ್ಣಗೆ ಗ್ರಿಲ್ ಮುಂದುವರೆದಿದೆ. ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ಬಾಯಿ ಬೀಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಜ್ವಲ್ನ ವಿಚಾರಣೆ ಮಾಡೋದು, ಹೇಳಿಕೆ ದಾಖಲಿಸೋದು, ಸಾಕ್ಷ್ಯಾಧಾರ ಪರಿಶೀಲನೆ ಸೇರಿದಂತೆ ಕಂಪ್ಲೀಟ್ ಹೊಣೆ ಮಹಿಳಾ ಅಧಿಕಾರಿಗಳೇ ಹೊತ್ಕೊಂಡಿದ್ದಾರೆ. ಲೇಡಿ ಆಫೀಸರ್ಗಳೇ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದ್ರೆ ಪ್ರಜ್ವಲ್ ಅಳೆದು ತೂಗಿ ಉತ್ತರ ಕೊಡುವ ಪ್ರಯತ್ನ ಮಾಡ್ತಾರೆ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ರೂ ಬಾಯ್ ಬಿಡ್ತಿಲ್ವಂತೆ ಸಂಸದ. 2 ದಿನಗಳಿಂದ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ ಏನೊಂದು ಬಾಯ್ ಬಿಡ್ತಾ ಇಲ್ವಂತೆ. ಇದೆಲ್ಲ ಷಡ್ಯಂತ್ರ, ರಾಜಕೀಯ ಹುನ್ನಾರ, ನಾನೇನು ಮಾಡಿಲ್ಲ ಅಂತಲೇ ರಿಪೀಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನಂತೆ. ಹೀಗಾಗಿ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆಗೆ ಪ್ಲಾನ್ ಮಾಡ್ತಾ ಇದೆ. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಇದೆ. ಫಲಿತಾಂಶ ಹೊರಬಿದ್ರೆ ಹಾಸನದ ಚಿತ್ರಣ ಬದಲಾಗಲಿದೆ. ಹೀಗಾಗಿ ಇವತ್ತೇ ಹಾಸನದಲ್ಲಿ ಸ್ಥಳ ಮಹಜರು ಮುಗಿಸುವ ಸಾಧ್ಯತೆನೂ ಇದೆ. ಪ್ರಜ್ವಲ್ ತಾಯಿ ಭವಾನಿಗೆ ಬಂಧನದ ಭೀತಿ. ಜಾಮೀನು ಕೋರಿ ಇವತ್ತು ಹೈಕೋರ್ಟ್ ಮೊರೆ. ಸಂತ್ರಸ್ತೆ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಕಾಡ್ತಾ ಇದೆ. ಎಸ್ಐಟಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಭವಾನಿ ನಿರ್ಧಾರ ಮಾಡಿದ್ದಾರೆ. ಸದ್ಯ ಅಜ್ಞಾತವಾಸಿಯಾಗಿರುವ ಭವಾನಿ ಒಂದ್ ವೇಳೆ ಹೈಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಎಸ್ಐಟಿ ಎದುರು ಶರಣಾಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಇತ್ತ ಭವಾನಿ ಪತ್ತೆಗೆ ತೀವ್ರ ಶೋಧ ನಡೆಸಿರುವ ಎಸ್ಐಟಿ ಮೊಬೈಲ್ ಲೊಕೇಶನ್ ಆಧರಿಸಿ ಹಾಸನ, ಮೈಸೂರಿನಲ್ಲೂ ಹುಡುಕಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.